ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ನಾರ್ತ್ ಇಂಡಿಯನ್ ಗ್ರೇವಿ ಹೇಳ್ಕೊಡ್ತಾ ಇದ್ದೀನಿ. ಬಟಾಣಿ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಹೋಟೆಲ್ ಸ್ಟೈಲಿನ ಒಂದೊಳ್ಳೆ ಗ್ರೇವಿ ಮಾಡ್ಬೋದು ಮನೆಯಲ್ಲೇ. ಇದು ನಮ್ಮ ಮನೇಲಿ ಎಲ್ಲರಿಗೂ, ಮಕ್ಕಳಿಗೆ, ಮನೆಯವರಿಗೆಲ್ಲ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅದಕ್ಕೆ 2 ಆಲೂಗೆಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಸ್ಲೈಸ್ ಮಾಡಿ ನೀರಿಗೆ ಹಾಕಿ ಇಟ್ಕೊಳ್ಳಿ. ಆಮೇಲೆ ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಸ್ಲೈಸ್ ಮಾಡಿರೋ ಆಲೂಗೆಡ್ಡೆನ ಸ್ವಲ್ಪ ಮೆತ್ತಗಾಗೋ ತನಕ ಹುರಿದಿಟ್ಕೊಳ್ಳಿ. ಒಂದು 3-4 ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಟರೆ ಅದು ಮೆತ್ತಗಾಗಿರುತ್ತೆ. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2-3 ಪೀಸು ಹಸಿ ಶುಂಠಿ, ಒಂದು 4-5 ಹಸಿಮೆಣಸು ಹಾಕಿ ಅದನ್ನು ಕೋರ್ಸಾಗಿ ರುಬ್ಬಿಟ್ಕೊಳ್ಳಿ. ಇನ್ನೊಂದು ಮಿಕ್ಸಿ ಜಾರಿಗೆ ಫ್ರೋಝನ್ ಬಟಾಣಿನ ತರಿಯಾಗಿ ರುಬ್ಬಿಟ್ಕೊಳ್ಳಿ. ನೀವು ಫ್ರೋಝನ್ ಬಟಾಣಿನಾರು ತಗೋಬೋದು, ಹಸಿ ಬಟಾಣಿ ಆದ್ರೂ ಫ್ರೆಶ್ ಆಗಿರೋ ಹಸಿ ಬಟಾಣಿನೂ ಸಹ ಉಪಯೋಗಿಸ್ಬೋದು. ಇದನ್ನು ಪೂರ್ತಿ ಮೆತ್ತಗೆ ರುಬ್ಬಾರ್ದು, ತರಿಯಾಗಿ ಜಸ್ಟ್ 2 ಸಲ ಪಲ್ಸ್ ಕಡೆ ತಿರುಗಿಸ್ಕೊಂಡ್ರೆ ಸಾಕು. ಇದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಒಣಮೆಣಸು, ಇಂಗು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಆಮೇಲೆ ನಾವು ಯಾವ ಥರ ಆಲೂಗೆಡ್ಡೆನ ಉದ್ದುದ್ದವಾಗಿ ಹೆಚ್ಕೊಂಡಿದ್ವೋ ಅದೇ ಥರ ಈರುಳ್ಳಿ ಮತ್ತು ಟೊಮೊಟೊನ ಹೆಚ್ಕೊಂಡ್ರೆ ಇದು ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ಲೈಸ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಈರುಳ್ಳಿ ಮೆತ್ತಗಾಗೋ ತನಕ ಸ್ವಲ್ಪ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ ಅದಕ್ಕೆ ಟೊಮೊಟೊ ಹಾಕಿ ಈರುಳ್ಳಿ ಟೊಮೊಟೊ ಪೂರ್ತಿ ಮೆತ್ತಗಾಗೋ ಥರ ಫ್ರೈ ಮಾಡಿ. ಇದನ್ನು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಪೂರ್ತಿ ಈರುಳ್ಳಿ ಟೊಮೊಟೊ ಮ್ಯಾಶ್ ಆಗಿರುತ್ತೆ. ಫ್ರೆಂಡ್ಸ್, ಈ ಹಂತದಲ್ಲಿ ನಾನು ಮೊದಲೇ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಅಂಥ ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡಬೇಕು. ನಾನು ಮರ್ತುಬಿಟ್ಟಿದ್ದೀನಿ ಫ್ರೆಂಡ್ಸ್, ಹಾಗಾಗಿ ನಾನು ಬಟಾಣಿ ಹಾಕ್ಬಿಟ್ಟೆ. ನೀವು ಆ ತಪ್ಪನ್ನು ಮಾಡಬೇಡಿ. ನೀವು ಅದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನಾವು ಏನು ಕೋರ್ಸಾಗಿ ಬಟಾಣಿನ ರುಬ್ಬಿಟ್ಕೊಂಡಿದ್ವಿ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಕುದಿಯಕ್ಕೆ ಬಿಡಿ. ಆಮೇಲೆ ಇದಕ್ಕೆ ಆಲೂಗೆಡ್ಡೆ ನಾವು ಫ್ರೈ ಮಾಡಿದ್ದನ್ನು ಹಾಕಿ. ಒಂದು ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಖಾರದ ಪುಡಿ, ರುಚಿಗೆ ನೋಡ್ಕೊಂಡು ಎಷ್ಟು ಬೇಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕಿ.
ನೋಡಿ ಫ್ರೆಂಡ್ಸ್, ನಾನು ಇವಾಗ ಹಾಕ್ತಾಯಿದ್ದೀನಿ. ಇದನ್ನು ನೀವು ಎಣ್ಣೆಲೇ ಫ್ರೈ ಮಾಡಬೇಕು ಅಥವಾ ಈರುಳ್ಳಿ ಟೊಮೊಟೊ ಜೊತೆನೇ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ, ಮತ್ತು ಹಾಗೆ ನಾವು ಇಡಿಯಾಗಿ ಸ್ವಲ್ಪ ಬಟಾಣಿನ ಸ್ವಲ್ಪ ಮೇಲ್ಗಡೆ ಹಾಗೆ ಹಾಕಿ ಒಂದು ಕುದಿ ಬಂದರೆ ರೆಡಿ ಫ್ರೆಂಡ್ಸ್. ಇದು ಚಪಾತಿ ಜೊತೆ ಒಂದು ಒಳ್ಳೆ ಗ್ರೇವಿ ಅಂತಲೇ ಹೇಳ್ಬೋದು. ಇದನ್ನೊಂದು ಸಲ ಮನೇಲಿ ನೀವು ಟ್ರೈ ಮಾಡಿ. ಇದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್.